ಬಂದು ಬಿಟ್ಟು 2 ದಿನ ಬಿಟ್ಟು ನಾನು ಫೋನ್ ಮಾಡ್ತೇನೆ ಅಂದರೆ ಲಾಸ್ಟಿಗೆ ಒಂದು ಫೋನ್ ಬಂದರೂ ನಮಗೆ ಎತ್ತಿ ಮಾತಾಡಬೇಕಾದ್ರೆ ಅವನ ಸ್ವರನೇ ಇಲ್ಲ ನಮಗೆ. ಹಾಗಾಗಿ ಮತ್ತೆ ನಾವು ಕಾಲ ರೆಡಿ ಹಾಕ್ಸಿದ್ದು, ಯಾರು ಅಂತ ಕಂಡಿಡಬೇಕು, ಎಲ್ಲಿಂದ ಬರುತ್ತೆ ಅಂತೇಳಿ. ವಾಯ್ಸ್ ಏನು ಕೇಳಿಸ್ತಿರ್ಲಿಲ್ಲ? ವಾಯ್ಸ್ ಕೇಳಿಸ್ತಾ ಇತ್ತು ಚೆನ್ನಾಗಿ, ಅವನೇ ಅವನೇ. ಆದ್ರೆ ನಮಗೆ ಅವನು ಮಾತಾಡೋದಿಲ್ಲ, ನಮಗೆ ಆ ಮಾತೇ ಕೇಳ್ತಾ ಇತ್ತಿಲ್ಲ ಏನಂತ ಸಹ. ಅದಕ್ಕಾಗಿ ನಾವು ಕಾಲ ರೆಡಿ ಹಾಕ್ಸಿದ್ದು ಈ ನಂಬರ್ ಕಂಡಿಡಿಯಕ್ಕೆ ಬೇಕಾಗಿ. ಅದರಲ್ಲಿ ಮೊಜೈದ್ ಅನ್ನೋ ಒಂದು ನಂಬರ್ ಬಂದಿದ್ದು. ಆದ್ರೂ ಇವ್ರು ಯಾರಂತ ಗೊತ್ತೇ ಇಲ್ಲ ಅಂತ ಹೇಳಿಬಿಟ್ಟು ಆ ಮೊಜೈದ್ ಅನ್ನೋನು DNA ಈಗ 3 ತಿಂಗಳಾಯ್ತು ಟೆಸ್ಟಿಂಗ್ಗೆ ಹೋಗಿ. DNA ನಾವು ಅದಕ್ಕೆ ಹೋರಾಡ್ತಾ ಇದ್ದೇವೆ, DNA ಮಾಡಬೇಕು ಅಂತೇಳಿ. DNA ಈಗ 3 ಜುಲೈ 3, 2024 ಈಗ 3 ತಿಂಗಳು ಆಯ್ತು ಅಷ್ಟೇ. ಆದ್ರೆ ಅದರ ರಿಪೋರ್ಟ್ ನಮಗೆ ಬಂದಿಲ್ಲ ಇಂದುವರೆಗೂ. ಏನಾಯ್ತು, ಎಂತಾಗಿತ್ತು, ನಮಗೆ ಬೇಕೇ ಬೇಕು. ನಮ್ಮ ಮಗ ಅಂತ ಹೇಳುವಂತದಕ್ಕೆ ನಮ್ಗೆ ಏನಾದ್ರೂ ಒಂದು ಮುಖ ಕಾಣಿಕೆ ಆದ್ರೂ ಬೇಕು, ಅದೂ ಇಲ್ಲ. ಅಲ್ಲಿಂದ ಬಂದ ಫೋಟೋ, ಅಲ್ಲಿಂದ ರೆಕಾರ್ಡ್ ಅಷ್ಟೇ ನಮಗೆ. ಪಾಕಿಸ್ತಾನದಲ್ಲಿ ಏನಿದೆ ಎಂತ ಇದೆ ಅಂತ ಹೇಳುವಂಥದ್ದು ನಮಗೆ ತಿಳಿಸಲೇಬೇಕು, ಅದು ಬಂದಿಲ್ಲ. ಈಗ 2006ರಲ್ಲಿ ನೀವು 1,000 ರೂಪಾಯಿ ದುಡ್ಡು ಕೊಟ್ಟು ಬಂದೆ ಅಂತ ಹೇಳಿದ್ರಿ. ಅವಾಗ ನೋಡಿದ ಮುಖ ಅಷ್ಟೇ, ಅದಾದ್ಮೇಲೆ ಮುಖನೇ ನೋಡಿಲ್ಲ. ಅದೇ ಎಲ್ರಿಗೂ ನಮಸ್ಕಾರ. ಕಥಾಹಂದರ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ರಿಗೂ ಆತ್ಮೀಯವಾದ ಸ್ವಾಗತ. ನಾನು ವೀರಾಜಪೇಟೆ ತಾಲೂಕು ಪಡಿಕಲ್ ಅನ್ನೋ ಊರು, ಇದು ಗ್ರಾಮ. ಪಡಿಕಲ್ ಮನೆತನಕ್ಕೆ ಬಂದಿದ್ದೀನಿ. ಇದು ಬರೋಬ್ಬರಿ 18 ವರ್ಷದ ನೋವಿನ ಕತೆ. ತನ್ನ ಮಗ ಓದಕ್ಕೆ ಅಂತ ಮೈಸೂರು ಹೋಗಿ ಅಲ್ಲಿಂದ ಕಾಣೆ ಆಗ್ತಾರೆ. ಎಲ್ಲಿದ್ದಾನೆ ನನ್ನ ಮಗ ಅನ್ನೋದೇ ಗೊತ್ತಾಗೋದಿಲ್ಲ. 2014ರಲ್ಲಿ ಗೊತ್ತಾಗುತ್ತೆ ನನ್ನ ಮಗ ಪಾಕಿಸ್ತಾನದಲ್ಲಿ ಸೆರೆಯಾಗಿದ್ದಾರೆ ಅಂತ. ಆ ಒಂದು ಕುಟುಂಬಕ್ಕೆ ಬಂದಿದ್ದೀನಿ. ಯಶವಂತ್ ಅಂತ ಅವರು ಕಾಲೇಜಿಗೆ ಹೋಗ್ತಾ ಇರ್ತಾರೆ, ಆದರೆ ಮಿಸ್ ಆಗ್ತಾರೆ. ಆ ನೋವಿನ ಕಥೆನ ನೀವೆಲ್ಲರೂ ಕೇಳಬೇಕು. 18 ವರ್ಷದಿಂದ ಕಾಯ್ತಾ ಇರುವಂಥ ತಂದೆ ತಾಯಿಯ ಮಡಿಲಿಗೆ ಆ ಮಗ ಸೇರುವಂತ ಆಗಬೇಕು. ಇದು ಕುಟುಂಬದ ಜೊತೆ ಮಾತಾಡೋಣ. ಏನೆಲ್ಲ ಆಯಿತು, ಮಗ ಹೇಗೆ ಮಿಸ್ ಆದರು, ಹೇಗೆ ಪಾಕಿಸ್ತಾನದಲ್ಲಿ ಸೆರೆ ಆದರು, ಅದೆಲ್ಲ ಇವತ್ತು ಮಾತಾಡಿ ತಿಳ್ಕೊಳ್ಳೋಣ ಬನ್ನಿ. ಇದನ್ನು ಕಾಂಟ್ಯಾಕ್ಟ್ ಮಾಡಿ ಕೊಟ್ಟವರು ಬಹಳ ಮುಖ್ಯವಾಗಿ ಕುಸುಮಾವತಿ ಅಂತ, ಅವರು ಸಾಮಾಜಿಕ ಕಾರ್ಯಕರ್ತೆ. ನಾನು ಬೆಳಗ್ಗೆ ಅವರು ಫೋನ್ ಮಾಡಿದೆ, ಮೇಡಮ್ ಈ ಥರ ನಿಮ್ಮ ಪಡಿಕಾಲಲ್ಲಿ ಒಬ್ಬರು ಯಶವಂತ್ ಅನ್ನೋರು, ಅದರ ರಮೇಶ್ ಅಂತ ಹೆಸರು ಬದಲಾವಣೆ ಆಗಿದೆ, ಅವ್ರು ಮಿಸ್ ಆಗಿದ್ದಾರಲ್ಲ, ಅವ್ರನ್ನ ಹೇಗೆ ಕಾಂಟ್ಯಾಕ್ಟ್ ಮಾಡೋದು ಅಂತ. ಪಾಪ ಇಲ್ಲಿದ್ದಾರೆ ಅವರು. ಭಾಳ ಪ್ರೀತಿಯಿಂದ ಮೇಡಮು ಬೆಳಗ್ಗೆ ಬಂದು, ಇಲ್ಲ ಮೇಡಮ್ ನೀವು ಬನ್ನಿ, ನಾನು ಅವ್ರು ನಮ್ಮ ರಿಲೇಷನ್ನೇ, ನಿಮಗೆ ಸಪೋರ್ಟ್ ಮಾಡ್ತೀನಿ, ಹೋಗಿ ಮಾತಾಡೋಣ. ಅಟ್ಲೀಸ್ಟ್ ಈ ವಿಡಿಯೋ ಮುಖಾಂತರನಾದರೂ ಆ ಯಶವಂತ್ ಅನ್ನೋರು ನಮ್ಮ ರಿಲೇಷನ್ನು ಅವರು ಸಿಕ್ಕುವಂತ ಆಗಲಿ ಅಂತ ಹೇಳಿದ್ರು. ಭಾಳ ಪ್ರೀತಿಯಿಂದ ಕರ್ಕೊಬಂದರು. ನೋಡಿ ಅವ್ರ ಅಮ್ಮ ಇಲ್ಲಿದ್ದಾರೆ, ಮೀನಾಕ್ಷಿ ಅಮ್ಮ. ಪಾಪ ಅವರ ಮಡಿಲಿಗೆ ಅವರ ಮಗು ಸೇರುವಂತ ಆಗಲಿ. ಇವರು ಕೂಡ ಇವ್ರಿಗೆ ತುಂಬ ಸಪೋರ್ಟ್ ಮಾಡಿದ್ದಾರೆ. ಸಪೋರ್ಟ್ ಮಾಡಿ ಅಲ್ವಾ ಇವರು ಯಶವಂತ್ ಅವರು ಹೊರಗಡೆ ಬರಬೇಕು, ಎಲ್ಲೇ ಇದ್ರು ತಂದೆ ತಾಯಿಗಳು ಮಡಿಲನ್ನ ಸೇರಬೇಕು ಅಂತ ತುಂಬ ಶ್ರಮ ವಹಿಸಿದ್ದಾರೆ. ಮತ್ತು ಇವತ್ತು ತಾಯಿ ಅವರ ತಂದೆ ಇಬ್ಬರು ಕೂಡ ಇದ್ದಾರೆ. ಅಮ್ಮ ನಮಸ್ತೆ ನಿಮಗೆ. ನಮಸ್ತೆ. ನಮಸ್ತೆ ಅಮ್ಮ. ಈಗ 2006ರಲ್ಲಿ ನಿಮ್ಮ ಮಗ ಮೈಸೂರಿಗೆ ಪಾಲಿಟೆಕ್ನಿಕ್ ಕಾಲೇಜ್ ಸೇರ್ಕೊಳಕ್ ಹೋದ್ರು. ಅಲ್ಲಿಂದ ಹೆಂಗ್ ತಪ್ಪಿಸ್ಕೊಂಡ್ರು ಅವರು? ಅಲ್ಲಿಂದ ತಪ್ಪಿಸಿದ್ರೆ ಟ್ರೈನಿಂಗ್ ಆದ ಮತ್ತೆ ಅವನು ಇನ್ನಲ್ಲಿ ಯಾವುದಿಲ್ಲಲ್ಲ, ಹಾಗೆ ಅವನು ಹೇಳ್ದ ನಾವು ಹೀಗೆ ಸ್ವಲ್ಪ ಜನ ಹೋಗ್ತಾ ಇದ್ದೀವಿ ಬ್ಯಾಂಗ್ಳೂರಿಗೆ ಅಂತೇಳಿ. ಅದಕ್ಕಾಗಿ ನಾವು ಮತ್ತೆ ನನಗೊಂದು 1,000 ರೂಪಾಯಿ ಬೇಕು ಅಂತ ಹೇಳಿದಕ್ಕೆ ನಾವು ಅವನಿಗೆ ಕೊಟ್ಟಿದ್ದು. ನೀವು ಅಲ್ಲಿಗೆ ಹೋಗಿ ಕೊಟ್ರ? ಹೌದು, ಮೈಸೂರಿಗೆ ಹೋಗಿ ಕೊಟ್ಟಿದ್ದು. ಕಾಲೇಜ್ ಹತ್ರ ಇಲ್ಲ, ಅಲ್ಲಿ ಬಸ್ ಸ್ಟ್ಯಾಂಡಿಗೆ ನಾನು ಬರ್ತೀನಿ, ಅಲ್ಲಿಗೆ ಕೊಡಿ ಸಾಕು ಅಂತ ಹೇಳ್ದ. ಹಾಗೆ ನಾವು ಕೊಟ್ಟು ಬಂದಿದ್ದೀವಿ. ಅವಾಗ ಯಾರಾದ್ರೂ ಅವ್ರ ಜೊತೆ ಇದ್ರ? ಇಲ್ಲ, ಒಬ್ಬನೇ ಇದ್ದು. ಇನ್ನೊಬ್ಬ ಇದ್ದಾನೆ, ಅವನು ಹೋಗ್ಬಿಟ್ಟ ಅಂತ ಹೇಳ್ದ ನಾವು ಕೇಳ್ಬೇಕಾದ್ರೆ. ಮತ್ತೆ ನಮಗೆ ಮತ್ತೆ ಹಾಗೆ ಬೇಗ ಬರಬೇಕಾಗಿತ್ತು, ಹಾಗೆ ನಾವು ಬಂದುಬಿಟ್ಟು 2 ದಿನ ಬಿಟ್ಟು ನಾನು ಫೋನ್ ಮಾಡ್ತೇನೆ ಅಂದರೆ ಲಾಸ್ಟಿಗೆ ಒಂದು ಫೋನ್ ಬಂದರೂ ನಮಗೆ ಎತ್ತಿ ಮಾತಾಡಬೇಕಾದ್ರೆ ಅವನ ಸ್ವರನೇ ಇಲ್ಲ ನಮಗೆ. ಹಾಗಾಗಿ ಮತ್ತೆ ನಾವು ಕಾಲ ರೆಡಿ ಹಾಕ್ಸಿದ್ದು, ಯಾರು ಅಂತ ಕಂಡಿಡಬೇಕು, ಎಲ್ಲಿಂದ ಬರುತ್ತೆ ಅಂತೇಳಿ. ವಾಯ್ಸ್ ಏನು ಕೇಳಿಸ್ತಿರ್ಲಿಲ್ಲ? ವಾಯ್ಸ್ ಕೇಳಿಸ್ತಾ ಇತ್ತು ಚೆನ್ನಾಗಿ, ಅವನೇ. ಆದ್ರೆ ನಮಗೆ ಅವನು ಮಾತಾಡೋದಿಲ್ಲ, ನಮಗೆ ಆ ಮಾತೇ ಕೇಳ್ತಾ ಇತ್ತಿಲ್ಲ ಏನಂತ ಸಹ. ಅದಕ್ಕಾಗಿ ನಾವು ಕಾಲ ರೆಡಿ ಹಾಕ್ಸಿದ್ದು ಈ ನಂಬರ್ ಕಂಡಿಡಿಯಕ್ಕೆ ಬೇಕಾಗಿ. ಅದರಲ್ಲಿ ಮೊಜೈದ್ ಅನ್ನೋ ಒಂದು ನಂಬರ್ ಬಂದಿದ್ದು. ಹಾಗೆ ಅವನ್ನ ಕೇಳ್ಬೇಕಾದ್ರೆ ಫಸ್ಟ್ ರೂಮಲ್ಲಿ ಇದ್ದಾನೆ ಅಂತ ಹೇಳ್ದ. ಆಮೇಲೆ ಅದು ಯಾರು ಗೊತ್ತಿಲ್ಲ, ಬೇರೆ ಯಶವಂತ್ ಅಂತ ಹಾಗೆ ಹೇಳಿಬಿಟ್ಟ ಅವನು. ಅವತ್ತಿನ ರಾತ್ರಿ ಹೇಳಿದರೆ ಯಶವಂತ್ ಅನ್ನೋನು ನನ್ನ ಫ್ರೆಂಡ್ ನನ್ನ ಜೊತೆಲೇ ಇದ್ದಾನೆ ಅಂತ ಹೇಳಿದ್ದಾರೆ. ಹೌದು. ಆದ್ರೆ ಬೆಳಿಗ್ಗೆ ನೀವು ಫೋನ್ ಮಾಡಿ ಮತ್ತೆ ಇನ್ನೊಂದ್ಸರಿ ಫೋನ್ ಮಾಡಿ ಕೂಡ ನಾನು ಇಂತಲ್ಲಿ ಇದ್ದೀನಿ, ಅವ್ರು ಯಾರು ಅಂತ ಗೊತ್ತಿಲ್ಲ ಅಂತ. ನಾನು ಮಾತ್ರ ಇಂತಲ್ಲಿ ವರ್ಕ್ ಮಾಡ್ತಿದ್ದೆ. ಹೋಗಿ ಆ ಕಂಪನಿ ಹೋಗಿ ಹುಡುಕಿದ್ರೆ ಅವನು ಕೂಡ ಅಲ್ಲಿ ವರ್ಕ್ ಇಲ್ಲ. ಅದರ ಮತ್ತೆ ನಾವು ತುಂಬಾ ಪ್ರಯತ್ನ ಪಟ್ಟು ಲಾಸ್ಟಿಗೂ ಆದ್ರೂ ಇವ್ರು ಯಾರಂತ ಗೊತ್ತೇ ಇಲ್ಲ ಅಂತ ಹೇಳಿಬಿಟ್ಟ ಮೊಜೈದ್ ಅನ್ನೋನು. ನೀವ್ ಯಾರು ಅಂತಾನೆ ಗೊತ್ತಿಲ್ಲ. ಅವನು ಇಲ್ಲಿ ಬಟ್ಟೆ ಶಾಪ್ ಅಲ್ಲಿ ಇದ್ದವನು, ಅವನು ಇಲ್ಲಿ ಕೊಡಗಲ್ಲಿ. ನೀವೇನಾದ್ರೂ ಇಲ್ಲಿ ಇದ್ದಾಗ ಅವ್ರ ಮುಖ ಏನಾದ್ರು ನೋಡಿದೀರಾ ನೀವು? ಇಲ್ಲ, ನೋಡಿರ್ಲಿಲ್ಲ. ಇಲ್ಲಿದ್ದಾಗ ನಿಮ್ ಮಗನ್ಗೂ ಅವ್ರಿಗೂ ಫ್ರೆಂಡ್ಶಿಪ್ ಆದ್ರೆ ಅವನು ಚಿಕ್ಕದಿಂದೇ ಅವರ ನೆಂಟ್ರಷ್ಟೇ ಇದ್ದಿದ್ದು, ಕ್ಲಾಸ್ಮೇಟ್ಸ್.
ಸೆಂಟ್ ಥಾಮಸ್ ಅಲ್ಲಿ, ಗೋಣಿಕೊಪ್ಪ ಸೆಂಟ್ ಥಾಮಸ್ ಅಲ್ಲಿ. ನೀವ್ ಹೇಳೋದು ಈಗ ಅವ್ರ ಜೊತೆ ಅವರು ಅವ್ರ ಜೊತೆ ಅವನು ಬಿಡ್ಲಿಲ್ಲ, ಇವನ್ನ ಅಲ್ಲಿ ಕೂಡ ಬಿಡ್ಲಿಲ್ಲ. ಅವನ ಹತ್ತ ಹೋದ ಮತ್ತೆ ತಾನೇ ಅವನಿಗೆ ಗೊತ್ತಾಗಿದ್ದು, ನಮಗೆ ಗೊತ್ತಾಗಿದ್ದು ಹೌದು ಇಂಥವನ್ ಜೊತೆ ಸೇರ್ಕೊಂಡಿದ್ದಾನೆ ಅಂತ. ಇಲ್ಲಿ ತಂದೆ ತಾಯಿಗಳಿಗೆ ಅಲ್ಲಿ ಗೊತ್ತೇ ಆಗ್ಲಿಲ್ಲ, ಗೋಣಿಕೊಪ್ಪದಲ್ಲಿ ಗೊತ್ತೇ ಆಗ್ಲಿಲ್ಲ ನಮ್ಗೆ. ಅಂದ್ರೆ ಹೊರಗಡೆ ಓದಕ್ ಹೋಗ್ತಾರೆ ಮಕ್ಕಳು, ಯಾರ ಜೊತೆ ಇರ್ತಾರೆ ಏನ್ ಮಾಡ್ತಾರೆ ಅಂತ ತಂದೆ ತಾಯಿಗಳಿಗೆ ಗೊತ್ತಾಗ್ಲಿಲ್ಲ. ಹಾಗಾಗಿ ನಾವು ಇಷ್ಟು ಸಫರ್ ಆಗ್ಬಿಟ್ಟು ಆಮೇಲೆ ಬೇಕಾದಷ್ಟು ನಾವು ಹೋರಾಡ್ದೋ. ಆಮೇಲೆ ಹೈಕೋರ್ಟ್ ಮುಖಾಂತರ ಈಗ ಲಾಯರು ನಾವು ಪ್ರೈವೇಟ್ ಇಟ್ಬಿಟ್ಟೆ, ಅವರ ಮುಖಾಂತರ ಸಹ ಇದು ಮಾಡ್ತಾ ಇದ್ದೀವಿ. ಮೈಸೂರಲ್ಲೂ ಕೋರ್ಟಲ್ಲಿ ಇದಾಗ್ತಾ ಇದೆ. ಹೇಗೆ ಯಾವ ಮಿನಿಸ್ಟ್ರುಗಳನ್ನ ಸುಷ್ಮಾ ಸ್ವರಾಜ್ ಇರುವಾಗ ಅವರು ಪ್ರಯತ್ನ ಪಟ್ಟಿದ್ರು, ಅದು ಸ್ವಲ್ಪ ಟೈಮಿಗೆ ಅವರು ಡೆತ್ ಆಗಿಬಿಟ್ರು. ಆಮೇಲೆ ಈಗ ಜೈಶಂಕರ್ ಅವರು ಯಾವ ರೀತಿಲಾದರೂ ಅವರಾದರೂ ಒಂದು ಪ್ರಯತ್ನ ಮಾಡಿ ನಮ್ಮ ಮಗನ ಅಲ್ಲಿಂದ ತರಲೇಬೇಕು ಅಂತೇಳಿ ನಾವು ಇದು ಮಾಡ್ತೇವೆ. ಈಗ DNA ಈಗ 3 ತಿಂಗಳಾಯ್ತು ಟೆಸ್ಟಿಂಗ್ಗೆ ಹೋಗಿ DNA ನಾವು ಅದಕ್ಕೆ ಹೋರಾಡ್ತಾ ಇದ್ದೇವೆ. DNA ಮಾಡಬೇಕು ಅಂತೇಳಿ. DNA ಈಗ ಜುಲೈ 3, 2024 ಈಗ 3 ತಿಂಗಳು ಆಯ್ತು ಅಷ್ಟೇ. ಆದ್ರೆ ಅದರ ರಿಪೋರ್ಟ್ ನಮಗೆ ಬಂದಿಲ್ಲ ಇಂದುವರೆಗೂ. ಏನಾಯ್ತು ಎಂತಾಗಿತ್ತು ನಮಗೆ ಬೇಕೇ ಬೇಕು. ಅದಕ್ಕಾಗಿ ನಾವೀಗ ಹೋರಾಡ್ತಾ ಇದ್ದೀವಿ. ನಮಗೆ ಅದಾದ್ರೂ ಬೇಕು. ನಮ್ಮ ಮಗ ಅಂತ ಹೇಳುವಂಥದ್ದಕ್ಕೆ ನಮಗೆ ಏನಾದ್ರೂ ಒಂದು ಮುಖ ಕಾಣಿಕೆ ಆದ್ರೂ ಬೇಕು, ಅದೂ ಇಲ್ಲ. ಅಲ್ಲಿಂದ ಬಂದ ಫೋಟೋ, ಅಲ್ಲಿಂದ ರೆಕಾರ್ಡ್ ಅಷ್ಟೇ ನಮಗೆ ಲಾಯರ್ ಮುಖಾಂತರ ಬಂದಿರೋದು. ಅದರಿಂದ ಎಲ್ಲರನ್ನೂ ಬೇಡ್ತಾ ಇದ್ದೀವಿ, ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರ ಎಲ್ಲರದು ನಮಗೆ ನಮ್ಮ ಮಗನ DNA ಟೆಸ್ಟ್ ಮುಖಾಂತರ ಯಾವ ರೀತಿಯಲ್ಲಿ ಹೇಗೆ ಎಂಥದನ್ನು ನಮಗೆ ಅವರು ತಿಳಿಸಲೇಬೇಕು. ಪಾಕಿಸ್ತಾನದಲ್ಲಿ ಏನಿದೆ ಎಂತ ಇದೆ ಅಂತ ಹೇಳುವಂಥದ್ದು ನಮಗೆ ತಿಳಿಸಲೇಬೇಕು. ಈಗ ಪಾಕಿಸ್ತಾನದಲ್ಲೇ ಇದ್ದಾರೆ ಅಂತ ನೀವು ಹೇಗೆ ಹೇಳ್ತೀರಾ? ಅಲ್ಲಿಂದ ಬಂದ ರೆಕಾರ್ಡ್ ಮತ್ತೆ ನಮ್ಮ ಮಗಂದು ಒಂದು ತೊದಲು ನುಡಿ ಮತ್ತೆ ಅವನದೊಂದು ಕುತ್ತಿಗೆಯಲ್ಲಿ ಒಂದು ಮಾರ್ಕ್, ಅದೇ ನಮಗೆ ಸಿಂಧು. ಅದು ಅವರನ್ನು ಕಳಿಸಿಕೊಟ್ಟಿದ್ದಾರೆ. ಯಾವ್ದೆಲ್ಲ ಕಳಿಸ್ಕೊಟ್ಟಿದ್ದಾರೆ? ಈಗ ಅಲ್ಲಿಂದ ಬಂದಿದ್ದು. ಈಗ ನಿಮ್ ಲಾಯರ್ ಬಂದಿರೋದು ಇಸ್ಲಾಮಾಬಾದ್. ಅಂದ್ರೆ 2006ರಲ್ಲಿ ಹೋಗಿರೋದು. ಇನ್ನೊಂದು ವಿಷಯ ಅಂತಂದ್ರೆ ಇವರು ಕಾಲೇಜಲ್ಲಿ ಇರೋ ಹೆಸರು ಮತ್ತೆ ಮನೇಲಿ ಕರಿತಿದೆಲ್ಲ ಯಶವಂತ ಅಂತ ಅಲ್ವಾ? ಯಶವಂತ್ ಅಂತ. ಆದ್ರೆ ಅಲ್ಲಿ ಹೋಗಿ ಒಂದು ಮಿಸ್ಟೇಕ್ ಏನಂದ್ರೆ ರಮೇಶ್ ಅಂತ ಹೆಸರು ಬದಲಾವಣೆ ಆಗಿದೆ. ಪೇಪರ್ ಅಲ್ಲಿ ಗೊತ್ತಾಗಿದೆ 2014ರಲ್ಲಿ ರಮೇಶ್ ಅಂತ ಹೆಸರು ಅಂತ ನಮಗೆ ಆಗ ಗೊತ್ತಾಗಿದ್ದು. ಅದು ಆಲ್ ಓವರ್ ಇಂಡಿಯಾ ಇದು ಫಾರಿನ್ ಇದೆಲ್ಲ ಬರ್ತಾ ಇದೆ ಮೈಸೂರಲ್ಲಿ ಪೂರ್ತಿ ನ್ಯೂಸ್. ಮತ್ತೆ ಅವರೇ ಕರ್ಸಿದ್ ನಮ್ಮನ್ನ, ಅಲ್ಲಿನ SI ಕರ್ಸಿದ್ದು. ನೋಡಿ ಈ ತರ ನಿಮ್ಮ ಮಗಂದು ಇದೆ, ಅದರಿಂದ ನೀವು ಇದರಲ್ಲಿ ಪ್ರಯತ್ನ ಮಾಡ್ಬೇಕು ಅಂತ. ಅದ್ರ ಮತ್ತೆ ನಾವು ಬಿಡ್ಲಿಲ್ಲ, ಕೈ ಬಿಡ್ಲಿಲ್ಲ, ಇಲ್ಲಿವರೆಗೆ ಹೋರಾಡ್ತಾ ಇದ್ದೀವಿ. ಯಾವ ರೀತಿ ಇಲ್ಲಾದ್ರೂ ಒಂದು ಸರ್ಕಾರನೇ ನಾವು ಬೇಡ್ತಾ ಇದ್ದೀವಿ. ಅದೇ ಹೌದು, ಸರ್ಕಾರದ ಮುಖಾಂತರನೇ ಆಗ್ಬೇಕು. ಸರ್ಕಾರನೇ, ಅಲ್ಲಿನ ಸರ್ಕಾರ ಇಲ್ಲಿನ ಸರ್ಕಾರ ಎರಡು ಸೇರಿಬಿಟ್ಟು ಈಗ ನಮ್ಮ DNA ಕೂಡ ಅಲ್ಲಿದು ಏನಾಗಿದೆ ಅಂತ ಹೇಳಿ ನಮಗೆ ಗೊತ್ತಿಲ್ಲ. ಅಲ್ಲಿ ತೆಗ್ದಿದಾರ ಯಶವಂತ್ ಅವ್ರದ್ದು ಏನು ಗೊತ್ತಾಗ್ಲಿಲ್ಲ. ಹಾಗೆ ಈಗ ನೀವು ತೊದಲು ನುಡಿ ನಮ್ಮ ಮಗಂದು ಅಂತ ಹೇಳಿದ್ರೆ ಅದು ಹೇಗೆ ಗೊತ್ತಾಯ್ತು ನಿಮಗೆ? ಅದಂದ್ರೆ ಚಿಕ್ಕದಂದ್ರೆ ಅವನು ಹೆದರಿ ಬಿಟ್ರೆ ಮಾತಾಡೋದಿಲ್ಲ. ಹೆದ್ರದಾಗ ಭಯ ಇತ್ತ ಅವ್ರಿಗೆ ಚಿಕ್ಕದಂದೇ ಭಯನೇ. ಭಯ ಆಗ್ಬಿಟ್ರೆ ಅವನಿಗೆ ಬಾಯೇ ಬರಲ್ಲ ಅಷ್ಟೇ. ಈಗ ಅದೇ ತರ ತೊದಲಿಸ್ತಾರೆ ಅಂತ ನೀವು ಹೇಳ್ತೀರಿ. ಅದ್ರ ವಾಯ್ಸ್ ಏನಾದ್ರು ಕಳಿಸಿದ್ರ ನಿಮ್ಮ ಮಗಂದು? ವಾಯ್ಸ್ ಅಂದ್ರೆ ಅಲ್ಲಿ ಬರೆದು ಕಳಿಸಿದ್ದಾರೆ ಇವರು. ಅವನ್ಗೆ ಸ್ಪಷ್ಟ ಇಲ್ಲ, ಮಾತು ಸ್ಪಷ್ಟ ಇಲ್ಲ ಅಂತ. ಹಾಗಾಗಿ ನೀವು ಈ ತರ ಎಲ್ಲ ಬರವಣಿಗೆಯಲ್ಲಿ ಇರೋದ್ರಿಂದ ನಮ್ಮ ಈ ತರ ಮಾತು ಸ್ಪಷ್ಟ ಇಲ್ಲ ಅಂತ ಬರ್ದಿದ್ದಾರೆ ಅವರು. ಆಮೇಲೆ ಕುತ್ತಿಗೆಯಲ್ಲಿ ಏನೋ ಇತ್ತು, ಕುತ್ತಿಗೆಯಲ್ಲಿ ಮಾರ್ಕ್, ಕರೆಂಟ್ ಪಾಸ್ ಆಗಿದ್ದು. ಅವನು ಮೈಸೂರಲ್ಲಿ ಟ್ರೈನಿಂಗ್ ಮಾಡುವಾಗ ಕರೆಂಟ್ ಪಾಸ್ ಆಗಿದ್ದು. ಅದೇ ಅದು ಹೇಳಿದ್ದಾನೆ ನಮ್ಮ ಹತ್ರನೇ, ಕರೆಂಟ್ ಪಾಸ್ ಆಗ್ಬಿಡ್ತು ನನ್ನ ಕುತ್ತಿಗೆಗೆ, ಕಟ್ಟಾಗಿ ಬಂದ್ಬಿಡ್ತದು ಅಂತ. ಹಳೆ ವೈರು ಕಟ್ಟಾಗಿ ಬಂದ್ಬಿಡ್ತು ಅಂತ. ಚಿಕ್ಕದ್ರಿಂದ ಹೇಗೆ ಅಮ್ಮ ನಿಮ್ಮ ಮಗ ಇಲ್ಲಿ ಇದ್ದಾಗ ನಿಮ್ಮ ಜೊತೆ ಹೇಗಿದ್ರು? ನಮ್ಮ ಜೊತೆ ಅವನದು ಮಾತೆಲ್ಲ ತುಂಬಾ ಕಡಿಮೆ. ಅವನು ಸ್ಕೂಲಲ್ಲಿ ಸಹ ಅವನಿಗೆ ಮಿಡ್ಲ್ ಸ್ಕೂಲಲ್ಲೇ ಹೆಡ್ ಮಾಸ್ಟರ್ ಹೇಳಿದ್ದಾರೆ 10th ವರೆಗೆ ಅವನು ಅಲ್ಲೇ ಮಾಡಿದ್ದು. ಆಗ ಅವರೇ ಹೇಳಿದ್ದಾರೆ, ನೋಡಿ ಇವನ್ನ ಒಂದು ಕ್ವಶನ್ ನಾವು ಕೇಳ್ತಿತ್ತಿಲ್ಲ. ಯಾಕೆ ಅಂತ ಹೇಳಿದ್ರೆ ಅವನಿಗೆ ನಾವು ಕ್ವಶನ್ ಕೇಳುವಾಗ ಅವನಿಗೆ ಬಾಯಿ ಬರಲ್ಲ. ಆದ್ರಿಂದ ಏನಿದ್ರು ಬರ್ದೇ ಅವನು ನಮಗೆ ಕೊಡಬೇಕು, ಪ್ರತಿಯೊಂದನ್ನು ನಾವು ಅವನ ಬರ್ದೇ ಅವನ ನೋಡಿದ್ದು ಅಂತ ಹೇಳಿದ್ದಾರೆ. ಅಷ್ಟಿದೆ ನಮಗೆ. ಆ ಥರದೆಲ್ಲ ನೀವು ಗಮನಿಸಿದಾಗ ಇಲ್ಲ ಅವರೇ ನಮ್ಮ ಮಗ ಅಂತ ನೀವು ಹೇಳ್ತೀರಾ? ಈಗ ಈ ಫೋನ್ ಮೇಲೆ ಮಾಡೋದಲ್ಲ, ಈಗ ವಿಡಿಯೋ ಕಾಲ್ ಎಲ್ಲ ಇದೆ, ವಿಡಿಯೋ ಕಾಲ್ ಏನೂ ಇಲ್ಲ ನಿಮಗೆ? ಏನಿಲ್ಲ. ಈಗ DNA ಅದೇ ರಿಪೋರ್ಟ್ ಅನ್ನು ನಾವು ಕಾಯ್ತಾ ಇದೀವಲ್ಲ, ಅದು ಬಂದಿಲ್ಲ. ಈಗ 2006ರಲ್ಲಿ ನೀವು 1,000 ರೂಪಾಯಿ ದುಡ್ಡು ಕೊಟ್ಟು ಬಂದೆ ಅಂತ ಹೇಳಿದ್ರಿ. ಅವಾಗ ನೋಡಿದ್ ಮುಖ ಅಷ್ಟೇ, ಅದಾದ್ಮೇಲೆ ಮುಖನೇ ನೋಡಿಲ್ಲ. ಒಬ್ಬ ರಾಜಕಾರಣಿ ಮಗ ಎಲ್ಲಾದ್ರೂ ಮಿಸ್ ಆದ್ರೆ ಇಷ್ಟು ದಿನ ಮಾಡ್ತಾ ಇದ್ರ? ಬರೋಬ್ಬರಿ 18 ವರ್ಷದಿಂದ ಯಾವ ಈ ತಂದೆ ತಾಯಿಗಳಿಗೆ ಯಾವ ಇನ್ಫಾರ್ಮೇಶನ್ ಇಲ್ಲ. ಇದ್ದಾಗ ತೆಗೆದಂತ ಫೋಟೋ ಇದು. ಅಲ್ಲಿಂದ ನೋಡಿ, ಇಲ್ಲಿ ಪಾಕಿಸ್ತಾನದಲ್ಲಿ ಇದ್ದಾಗ ತೆಗೆದಂತ ಫೋಟೋ, ಅಲ್ಲಿಂದ ಬಂದಿರೋದು ಇದೆಲ್ಲ. ಅದು ಇಷ್ಟೇ ದಾಖಲಾತಿ ಇವರಿಗೆ.
ಇವತ್ತು ಬರ್ತಾನೆ ನನ್ನ ಮಗ, ನಾಳೆ ಬರ್ತಾನೆ, ಸರ್ಕಾರ ಏನಾರು ಮಾಡುತ್ತೆ, ಗಮನ ಹರಿಸುತ್ತೆ, ಇಷ್ಟೆಲ್ಲ ವನವಾಸ ಹತ್ಕೊಂಡು ಈ ವಯಸ್ಸಲ್ಲಿ ಇವರು ಬರೀ ಕೋರ್ಟ್ ಸುತ್ತೋದು ಅಂತಂದರೆ ಏನು ಹಿಂಗೆ ಈ ಥರ ಆದರೆ ಒಬ್ಬ ಶ್ರೀಮಂತರ ಮಕ್ಕಳು ಈ ಥರ ಏನಾದರೂ ಹೊರಗಡೆ ಹೋಗಿ ಪಾಕಿಸ್ತಾನಕ್ಕೆ ಹೋಗಿದ್ದಾರೆ ಅಂತ ಇನ್ಫಾರ್ಮೇಷನ್ ಇತ್ತು ಅಂತ ಅಂದ್ಕೊಳ್ಳಿ, ಅದೇ ರೀತಿ ಮಾಡ್ತಿದ್ರಾ? ಬಿಡ್ಸಕ್ಕೆ ಆಗ್ತಾ ಇರಲಿಲ್ವ ಅವ್ರನ್ನ? ಆ ರೀತಿ ಕ್ರಮಗಳನ್ನ ಯಾಕೆ ಒಬ್ಬರು ಬಡವ್ರ ಮಕ್ಕಳಿಗೆ ತಗೊಳಕ್ಕಾಗೋದಿಲ್ಲ? ಈ ವಯಸ್ಸಲ್ಲಿ ಇವರು ಬೆಂಗಳೂರು, ಮೈಸೂರು ಬರೀ ಕೋರ್ಟ್ಗೆ ಹೋಗೋದು ಬರೋದು. ಲಾಯರ್ ಏನು ಹೇಳ್ತಾರೆ ಅಷ್ಟೇ. 18 ವರ್ಷ ಆವಾಗ ಅಲ್ವಾ ಅಮ್ಮ? ಹೌದೌದು, 18 ವರ್ಷ ಆವಾಗ ಹೋಗಿದ್ದು ಪಾಲಿಟೆಕ್ನಿಕ್ಗೆ ಅಂತ ಹೋಗಿ ಸೇರ್ಕೊಂಡಾಗ. 18 ವರ್ಷ ಮಿಸ್ ಆಗಿ 18 ವರ್ಷ ಈಗ ಅವ್ರಿಗೆ 36 ವರ್ಷ. 36 ವರ್ಷದ ಮಗನ ಮುಖನೇ ನೀವು ನೋಡೇ ಇಲ್ಲ. ಆವಾಗ ಬಂದು ಮಾತಾಡಿ ಹೋದ್ರು, ಆಯ್ತು ನಾವು ಸರ್ಕಾರಕ್ಕೆ ನಾವು ಹೇಳ್ತೇವೆ ಅಂತ ಹೇಳಿದ್ರು, ಅಷ್ಟೇ ಇರೋದು. ಸರ್ಕಾರಕ್ಕೆ ಹೇಳ್ತೀವಿ ಅಂತ ಹೇಳಿದ್ರು, ಏನ್ ಹೇಳಿದ್ರು? ಯಾವುದೇ ಆ ಥರ ಏನೂ ಲೆಟರ್ಸ್ ಇಲ್ಲ. ಈಗ ಮೋದಿ ಅವರಿಗೆ ನಾವು ಪ್ರತಿ ವರ್ಷ ಕಳಿಸ್ತಾ ಇದ್ದೀವಿ, ಅದು ಅಷ್ಟೇ ತಲುಪಿದೆ ಅಂತ ಅಷ್ಟೇ ಅಲ್ಲದೆ ಇನ್ಯಾವುದೂ ಇಲ್ಲ ನಮಗೆ. ಈಗ ಪೋಸ್ಟ್ ಮಾಡಿದಾಗ ಒಂದು ಟ್ಯಾಗ್ ಅಂತ ಹಾಕ್ತಿವಿ ನಾವು, ಆ ಟ್ಯಾಗ್ಗೆ ರೆಸಿಪ್ಟ್ ಬರುತ್ತೆ, ನಿಮ್ಮ ಲೆಟರ್ ತಲುಪಿದೆ ಅಂತ ಅಷ್ಟೇ. ಅದು ಬಿಟ್ರೆ ಸರ್ಕಾರದಿಂದ ಯಾವ ಲೆಟರ್ ಬಂದಿಲ್ಲ, ನಿಮ್ಮ ಲೆಟರ್ ತಲುಪಿದೆ, ನಾವು ಕ್ರಮ ಕೈಗೊಳ್ತೀವಿ, ನೋಡೋಣ ನಿಮಗ ಎಲ್ಲಿದ್ದಾರೆ ಹುಡುಕ್ತಿವಿ, ಆ ಥರದ್ದು ಯಾವ ಲೆಟರ್ ಕೂಡ ಬಂದು ತಲುಪಿಲ್ಲ 18 ವರ್ಷದಿಂದ. ನಮ್ಮ ಮೋದಿಯವರೇ ಬಂದು 10 ವರ್ಷ ಆಗೋಯ್ತು. ಇದು 3ನೇ ಟರ್ಮ್, ಇದು 2 ಟರ್ಮ್ ಮುಗಿಸಿ 3ನೇ ಟರ್ಮಲ್ಲಿ ಅವ್ರು ಇದ್ದಾರೆ. ಒಂದು ಇನ್ಫಾರ್ಮೇಶನ್ ಇಲ್ಲ ಅಂತ. ಈಗ ಯಾರನ್ನ ಕೇಳಬೇಕು? ಸರ್ಕಾರನೇ ಕೇಳಬೇಕು. ನಮಗೆ ಸರ್ಕಾರದೇ ನಮಗೆ ಇದು ಮಾಡಬೇಕು. ಅಲ್ಲಿನ ಸರ್ಕಾರ ಇಲ್ಲಿನ ಸರ್ಕಾರ ಎರಡು ಸೇರಿಬಿಟ್ಟು ಒಂದು ಜೊತೆ ಸೇರಿ ಇದನ್ನ ಯಾವ್ದಾರೊಂದು ತೀರ್ಮಾನಕ್ಕೆ ತರಬೇಕು. ಅವರು DNA ಕಳಿಸಿದಾನೆ, ನಮಗೆ ಯಾವ ರಿಪೋರ್ಟು ಕಳಿಸಿಲ್ವಲ್ಲ. ಈಗ ಇಷ್ಟು 18 ವರ್ಷದಲ್ಲಿ ನೀವು ಏನೇನೆಲ್ಲ ಮಾಡಿದ್ರಿ? ನಿಮ್ಮ ಮಗನ್ನ ಹುಡ್ಕಕ್ಕೋಸ್ಕರ, ಪಡ್ಕೊಳ್ಳೋಕ್ಕೋಸ್ಕರ ಏನೇನೆಲ್ಲ ಮಾಡಿದ್ದೀರಾ ನೀವು? ನಾವು ಮಾಡಿದಂದ್ರೆ ತುಂಬಾ ಕಡೆ ನಾವು ಇದು ಮಾಡಿದ್ದೇವೆ. ಇದ್ದ ಮಿನಿಸ್ಟ್ರಿಗಳಿಗೆ ಲೆಟರ್ ಹಾಕೊಂಡು ಮಾಡಿಕೊಂಡು ಲಾಯರ್ ನಾವು ಎಲ್ಲ ಮಿನಿಸ್ಟ್ರಿಗಳಿಗೂ ನಾವು ಲೆಟರ್ ಕಳಿಸಿದ್ದು. ಯಾವ್ಯಾವ ಮಿನಿಸ್ಟರ್ ಕಳಿಸಿದ್ರಿ? ಏನಂತ ಕಳಿಸಿದ್ರಿ ಅಮ್ಮ? ಆಗ ಸದಾನಂದ ಗೌಡ್ರು ಇದ್ರಲ್ಲ, ಅವರು ಇದ್ರು. ಅವರು ಕೇಂದ್ರ ಸಚಿವ ಆಗಿದ್ರು ಸದಾನಂದ ಗೌಡ್ರು, ನಮ್ಮ ಕೊಡಗಿನವರು. ಹೌದು. ಇನ್ನೊಂದು ಅಂತಂದ್ರೆ ಮತ್ತೆ ಇವರು KG ಬೋಪಯ್ಯ ಅವರು ಮಾಜಿ ಸ್ಪೀಕರ್. ಹೌದು, ಅವರೆಲ್ಲ ಇದಾಗಿದ್ರಲ್ಲ. ಪ್ರತಾಪ್ ಸಿಂಹ, ಅಪ್ಪಚ್ಚು ರಂಜನ್. ಅಂದ್ರೆ ಆ ಟರ್ಮ್ ಅಲ್ಲಿ ಯಾರು MLA-ಗಳಾಗ್ತಾರೆ, ಯಾರು MP-ಗಳಾಗ್ತಾರೆ, ಎಲ್ಲರ ಹತ್ರನೂ ಹೋಗಿದ್ದಾರೆ, ಎಲ್ಲರ ಹತ್ರನೂ ಲೆಟರ್ ಕೊಟ್ಟಿದ್ದಾರೆ. ಇಲ್ಲ, ಏನ್ ಮಾಡೋದು? ನನ್ ಮಗನ ಪಡ್ಕೋಬೇಕು ಅಂತ ಪ್ರತಿಯೊಬ್ಬರ ಹತ್ರನೂ ಹೋಗಿ, ಇಲ್ಲ ನನ್ ಮಗಂಗೆ ಹಿಂಗಾಗಿದೆ ಬಿಡಿಸ್ಕೊಡಿ, ಈ ತರ ಮಾಡಿದ್ದಾರೆ, ಎಲ್ಲಾನು ಮಾಡಿದ್ದಾರೆ. ಆದ್ರೆ ಅದು ಲೆಟರ್ ಏನಾಯ್ತು ಅಂತಾನೆ ಗೊತ್ತಿಲ್ಲ. ನೋಡಿ, ಈ ತರ ಆಗ್ಬಿಟ್ರೆ ಎಷ್ಟು ಕಷ್ಟ. ಅಲ್ಲಿರೋ ಬಂದಿರೋಂಥ ಡಾಕ್ಯುಮೆಂಟ್ಗಳನ್ನ ನೀವೆಲ್ಲರೂ ಒಂದ್ಸರಿ ಲಾಯರ್ಗೆ ಬಂದಿರೋದು, ಇದು ಹೈಕೋರ್ಟ್ ಲಾಯರ್ಗೆ ಬಂದಿರೋದು, ಅವರು ಇವರು ಕೊಟ್ಟಿರೋಂಥದ್ದು ಎಲ್ಲ ಡಾಕ್ಯುಮೆಂಟ್ಸ್ಗಳು ನೋಡಿ ಇಲ್ಲಿ ಒಂದ್ಸರಿ. ಇದು 2017ರಲ್ಲಿ ಬಂದಿರೋದು, ಇದು 2006ರಲ್ಲಿ ನೋಡಿ. ಇಲ್ಲಿ ಮಿಸ್ಸಿಂಗ್ ಆಗಿದ್ದಾರೆ ಯಶವಂತ್ ಅಂತ ಇದ್ದಾರೆ. ಈ ಎಲ್ಲ ಇಷ್ಟು ಒಂದು ಫೈಲ್ ಮಾಡಿ ಇಟ್ಟಿದ್ದಾರೆ. ಇದೆಲ್ಲ ದಾಖಲಾತಿಗಳು ಒಂದ್ಸರಿ ಇರಬೇಕು ಅಂದ್ಬಿಟ್ಟು ಎಲ್ಲ ಡಾಕ್ಯುಮೆಂಟ್ಗಳನ್ನ ಒಂದು ಫೈಲ್ ಮಾಡಿ, ವಯಸ್ಸಾದ ಮೇಲೆ ತಂದೆ ತಾಯಿಗಳನ್ನ ಮಕ್ಕಳು ನೋಡ್ಕೋಬೇಕು, ನಮ್ಮ ಕಣ್ಮುಂದೆ ನಮ್ಮ ಮಕ್ಕಳು ಚೆನ್ನಾಗಿ ಬೆಳಿಬೇಕು, ಅವ್ರ ಮನೇನ ಮುಂದುವರ್ಸ್ಕೊಂಡು ಹೋಗ್ಬೇಕಂತ ಸಾಕಷ್ಟು ಕನಸುಗಳನ್ನ ತಂದೆ ತಾಯಿಗಳು ಕಟ್ಕೊಂಡಿರ್ತಾರೆ. ಸರ್ಕಾರ ಸರಿಯಾದ ರೀತಿ ಕ್ರಮನ ಕೈಗೊಳ್ಳಬೇಕು, ಇವ್ರಿಗೆ ನ್ಯಾಯನ ಒದಗಿಸ್ಬೇಕು. ಒಟ್ಟಾರೆ ಗೌರ್ಮೆಂಟೇ ನಮಗೆ ತರಿಸಿ ಕೊಡಬೇಕು ಮಗನ್ನ ಅಂತ ಹೇಳುವಂಥದ್ದೇ ನಮ್ಮದು. ಇಷ್ಟು ಲೆಟರ್ ಬಂದ ಮೇಲೆ ಅವರು ಈ ಥರದಲ್ಲಿ ಸಮಾಧಾನದಲ್ಲೇ ಇರಬಾರ್ದಲ್ಲ, ಇನ್ನು ಸ್ವಲ್ಪ ಫಾಸ್ಟಾಗಿ ಹೋಗ್ಬೇಕು ಅವರು. ಈಗ DNA ಟೆಸ್ಟ್ ಇಷ್ಟು ಲೇಟಾಗಿ ಮಾಡಿಸಿದ್ದೀರಾ ನೀವು? ಈಗ 18 ವರ್ಷ ಆದ್ಮೇಲೆ ಯಾವಾಗಿಂದ ನಾವು ಹೋರಾಡ್ತೇವೆ DNA ಟೆಸ್ಟಿಗೆ. ಈಗ ಬಂದಿರೋದು DNA-ಗೆ. ನೀವು DNA-ಗೆ ಎಷ್ಟು ವರ್ಷದಿಂದ? ಬರೀ DNA ಟೆಸ್ಟ್ ಕೊಟ್ಟು ಅವ್ರ ಮಗ ನಮ್ಮ ಮಗ ಅಂತ ಕೇಳ್ಕೋಬೇಕು ಅಲ್ವಾ, ತಿಳ್ಕೋಬೇಕು ಅನ್ನೋದಕ್ಕೆ ನೀವು ಎಷ್ಟು ವರ್ಷ ಹೋರಾಟ ಮಾಡಿದ್ರಿ? ಸುಮಾರು ವರ್ಷದಿಂದ ಹೋರಾಡ್ತಾ ಇದ್ದೀವಿ ನಾವು. 2014ರಂದೇ ಮಗಂದು ಫೋಟೋ ಅದು ಇದು. ಅದರ ಮತ್ತೆ ನಾವು ಡೆಲ್ಲಿಗೆ ಹೋದ ಸುಷ್ಮಾ ಸ್ವರಾಜ್ ಇರುವ ಟೈಮಲ್ಲಿ. ಅಲ್ಲಿ ಹೋಗ್ಬೇಕಾದ್ರೆ ನಮ್ಮ ಲೆಟರ್ ಹೋಗಿ 2 ವರ್ಷ ಆಗಿದೆ. ಅಲ್ಲಿನವ್ರು ಹೇಳಿದ್ರು, ಅಯ್ಯೋ ಈ ಲೆಟರ್ ಬಂದು 2 ವರ್ಷ ಆಗಿದೆ ಅಲ್ಲ ಅಂತ. ಆಗ ಮತ್ತೆ ಸದಾನಂದ ಗೌಡರು ಅದನ್ನ ಮತ್ತೆ ಓಪನ್ ಮಾಡಿಸಿ ಇದು ಮಾಡಿದ್ರು. ಆಮೇಲೆ ಅದೂ ಅಲ್ಲಿಗೆ ಇದು ಬಿಡ್ತು. ಆದ್ರೆ ಹೋಗಿ ಹೋಗಿ ಬೇಜಾರ್ದೋಗಿದೆ. ಡೆಲ್ಲಿ ತನಕ ಹೋಗಿದ್ದೀರಾ, ಏನೂ ಆಗಿಲ್ಲ. ಲೆಟರ್ಗಳೆಲ್ಲ ಇಟ್ಕೊಂಡಿದಾರೆ ಅಷ್ಟೇ, ಆದ್ರೆ ಏನು ಮಾಹಿತಿ ಅಂತೂ ಏನೂ ಇಲ್ಲ. ಏನಿಲ್ಲ ಮಾಹಿತಿ ಬರಲೇ ಇಲ್ಲ. ಕರೆಕ್ಟ್ ಮಾಹಿತಿ ನಮಗೆ ಕೊಡಲೇ ಇಲ್ಲ. DNA-ಗೆ ಬರಲೇಬೇಕಲ್ಲ, ಏನಾಯ್ತು ಅಂತ ಹೇಳುವಂತ ನಮಗೆ ಬೇಕೇ ಬೇಕಲ್ಲ, ರಿಪೋರ್ಟ್ ಬೇಕೇ ಬೇಕಲ್ಲ. ಏನು ಮಾಡಿದ್ದಾರೆ, ಏನಾಯ್ತು ಅಂತೇಳಿ ಅದಾದ್ರೂ ಮೇನ್ ಬೇಕಲ್ಲ ನಮಗೆ. ನೀವೀಗ ಎಲ್ಲರ ಹತ್ರ ಹೋಗಿ ಲೆಟರ್ಗಳನ್ನ ಕೊಟ್ಟಿದ್ದೀರಲ್ಲ, ನಮಗೆ ಹಿಂಗೆ ಮಿಸ್ ಆಗಿದ್ದಾರೆ, ಪಾಕಿಸ್ತಾನದಲ್ಲಿ ಇದ್ದಾರೆ ಅಂತ, ನಿಮ್ಗೆ ಅದ್ರ ಪ್ರತಿಯಾಗಿ ಏನೂ ಇಲ್ಲ.
ಅದ್ರ ಪ್ರತಿಯಾಗಿ ಏನೂ ಇಲ್ಲ, ನಮ್ಗೆ ಏನೂ ಬರ್ಲಿಲ್ಲ. ಒಂದ್ ಲೆಟರ್ ಕೊಟ್ಟಿರೋದು ಅಷ್ಟೇ, ಇದಾರೆ ಅಂತ ಏನೂ ಇಲ್ಲ, ಇದಾರೆ ನಾವು ನಾವು ಕರ್ಕೊಂಡ್ ಭರವಸೆ ಅಷ್ಟೇ ಬಂದವರೆಲ್ಲ. ಹೌದು. ನಿಮ್ಗೆ ಪಾಕಿಸ್ತಾನಕ್ಕೆ ಹೋಗಿದ್ದಾರೆ ನಮ್ಮ ಮಗ ಅಂತ ಯಾವಾಗ ಗೊತ್ತಾಯ್ತು ಅಮ್ಮ? 2014 ಆಲ್ ಓವರ್ ಇಂಡಿಯಾ, ಅಲ್ಲಿಗೆ ಮೈಸೂರಲ್ಲಿ ಫಾರಿನಿಂದ ಎಲ್ಲ ರಿಪೋರ್ಟ್ಗಳು ಬರ್ತವೆ ಆ ಸ್ಟೇಷನ್ಗೆ. ಹಾಗೆ ಮತ್ತೆ ಅಲ್ಲಿನವ್ರು ನಮ್ಮನ್ನ ಕರ್ಸಿದ್ರು, ಮತ್ತೆ ಎಸ್ ಐ ಕರ್ಸಿದ್ರು. ಅವ್ರು ಕರ್ಸಿಬಿಟ್ಟು ಆಮೇಲೆ ಅಲ್ಲಿಂದ ಮೂವ್ ಮಾಡಿದ್ ನಾವು 2014 ಪೇಪರಲ್ಲಿ ಬಂದಿದೆ ಅಲ್ಲ. ಅಲ್ಲಿನ ಎಸ್ ಐ ಕರೆಸ್ಬಿಟ್ಟು ಇವ್ರು ನಿಮ್ಮ ಮಗನೇನಾ ನೋಡಿ ಅಂತ ಏನಾದ್ರು ಹೇಳಿದ್ರ? ಅಲ್ಲಿನವರು ಪೂರ್ತಿ ಹೇಳಿದ್ರು, ನೀವು ಇದಕ್ಕೆ ಮೂವ್ ಮಾಡಲೇಬೇಕು, ಇದು ನಿಮ್ಮ ಮಗನೇ ಅಂತ. ನಿಮ್ಮ ಮಗನೇ ಅಂತ ಆಗ ನಿಮಗೂ ಗೊತ್ತಾಯ್ತು ಇವರೇ ನಮ್ಮ ಮಗ? ಹೌದು. ಮತ್ತೆ ಇಲ್ಲಿಗೆ ಹೋಗಿದ್ದು ADGP, ಬೆಂಗಳೂರು ADGP ತುಂಬಾ ಪ್ರಯತ್ನ ಪಟ್ಟ. ಮತ್ತೆ ADGP ಈಗ 2014 ತನಕ ನಿಮ್ಮ ಮಗ ಎಲ್ಲಿದ್ದಾರೆ ಅಂತಾನೆ ಗೊತ್ತಿರ್ಲಿಲ್ಲ? ಗೊತ್ತಿರ್ಲಿಲ್ಲ. ನಾವು ಸುಮ್ನೆ ಹೋಗೋದು ಬರೋದು ಅಷ್ಟೇ. ಎಲ್ಲಿಗೆ ಹೋಗಿ? ಮೈಸೂರಿಗೆ ಕೋರ್ಟ್ಗೆ ಹಾಕಿದ್ದಲ್ಲ, ಇಂಥವ್ರು ಅಂತೇಳಿ ಇದು ಮಾಡಿದ್ರು, ಇಂಥ ಫೋನ್ ಬಂದಿತ್ತು ಅಂತೇಳಿ ಹಾಗೆ ಕೋರ್ಟ್ಗೆ ಹೋಗೋದು ಬರೋದು ಅಷ್ಟೇ ಇದ್ದಿದ್ದು ನಮಗೆ. ಮತ್ತೆ 14 ಗೊತ್ತಾದ ಮತ್ತೆ ನಾವು ಮತ್ತೆ ಲಾಯರ್ ಇಟ್ಟು ಇದು ಮಾಡಿದ್ದು, ಹೈಕೋರ್ಟ್ ಲಾಯರ್ ಇದು ಮಾಡಿ 2014 ಪಾಕಿಸ್ತಾನದಲ್ಲಿ ಸರಿಯಾಗಿದ್ದಾರೆ ಅಂತ. ಹೌದು, ಸರಿಯಾಗಿದ್ದಾನೆ ಅಂತ ರಮೇಶ್ ಅಂತೇಳಿ ಹೆಸರು ಕೊಟ್ಟಿದ್ದಾನೆ ಅಂತ. ಮತ್ತೆ ಅಲ್ಲಿಂದ ಬರುವ ಲೆಟರ್ಸ್ ಯಶವಂತ್, ರಮೇಶ್ ಎರಡು ಹೆಸರು ಬರ್ತಾ ಇದೆ. ಯಶವಂತನ ಹೆಸರು ಇದೆ, ಅದ್ರ ಜೊತೆಗೆ ರಮೇಶ್ ಅಂತ ಇದೆ. ಈ ರಮೇಶ್ ಅಂತ ಹೆಸರು ಹೇಗೆ ಬದಲಾವಣೆ ಆಯ್ತು? ಅದು ಹೇಳಕ್ಕೆ ಆಗೋದಿಲ್ಲ. ಅವನು ಹೇಗೆ ಬಾಯಿ ಬಿಟ್ಟ, ಹೇಗೆ ಬಂತು ಗೊತ್ತಾಗ್ಲಿಲ್ಲ ನಮಗೆ. ಈಗ ಅವ್ರು ಏನಾದ್ರು ಹೇಳ್ತಾರಂತ, ಇಲ್ಲ ನನ್ನ ಕೊಡಗಿನವರು, ನಮ್ಮ ತಂದೆ ತಾಯಿ ಈ ತರ ಅಂತ ಏನಾದ್ರು ಹೇಳ್ತಾರ ಅವರು? ಅದೇ ಏನು ಬಾಯಿ ಬಿಡಲ್ಲ ಅಂತ ಅಷ್ಟೇ. ಅದೇ ಅವನು ಬಾಯಿ ಬಿಡಲ್ಲ, ಇಲ್ಲದಿದ್ರು ಇಲ್ಲಿ ಇವಾಗ್ಲೂ ಅಷ್ಟೇ. ಮಾತು ತುಂಬಾ ಕಮ್ಮಿ ಮಾತು. ನಾವು ಮಾತಾಡಿದ್ರೆ ಮಾತ್ರ ಒಂದು ಮಾತು. ಓದಿದ್ದು ಹಾಗೆ ಬರೀ ಬರ್ದೇ ಕಲಿಯೋನು ಅವನು. ಇವು ಎಷ್ಟು ದಿನಕ್ಕೊಂದ್ಸರಿ ಕೋರ್ಟ್ಗೆ ಹೋಗ್ತಾ ಇದ್ರಿ? ಅದ್ರದ್ದೇನು? ನಾವಂದ್ರೆ ತಿಂಗಳಿಗೆ ಒಂದ್ಸಲ ಎಲ್ಲ ಹೋಗ್ಲೇಬೇಕಾಗ್ತಿತ್ತು ಬ್ಯಾಂಗ್ಳೂರಿಗೆ. ಇಲ್ಲಿಗೆ ಅಷ್ಟೇ, ತಿಂಗಳಿಗೆ ಒಂದ್ಸಲ ಕೋರ್ಟ್ ಇದೆಯಲ್ಲ ಮೈಸೂರು, ಅಟೆಂಡ್ ಆಗ್ಲೇಬೇಕು. ತಿಂಗಳಿಗೆ ಒಂದ್ಸರಿ ಹೋಗ್ತೀರಾ? ಇಲ್ಲಿಗೆ ಮೈಸೂರಿಗೆ ತಿಂಗಳಿಗೆ ಒಂದ್ಸಲ ಹೋಗ್ಲೇಬೇಕು. ಮೈಸೂರು ಇವಾಗ್ಲೂ ಹೋಗ್ತೀರಾ? ತಿಂಗಳು ಹೋಗ್ತಾ ಇದ್ದಾರೆ. ಏನ್ ಹೇಳ್ತಾರೆ ಅಮ್ಮ ಲಾಯರು? ಅದೇ ಲಾಯರು ಈಗ ಕೇಸ್ ಕ್ಲೋಸ್ ಆಗ್ಲಿಲ್ಲ, ಇದು ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಅವರು. ಈಗ ಅವ್ರು ಯಾರು ನಿಮ್ಮ ಮಗನ ಕರ್ಕೊಂಡು ಹೋದವರು? ನಿಮ್ಗೆ ಯಾರ ಮೇಲೆ ಅನುಮಾನ ಇದೆ ಪಾಕಿಸ್ತಾನ ಕರ್ಕೊಂಡು ಹೋಗಿದ್ದಾರೆ ಅವರು ಅಂತ? ಪಾಕಿಸ್ತಾನ ಕರ್ಕೊಂಡು ಹೋಗಿದ್ರೆ ನಮಗೆ ಫೋನ್ ಬಂತಲ್ಲ, ಅವನ ಮೇಲೆ ಅನುಮಾನನೇ. ಯಾರು? ಮುಜಾಹಿದ್ ಅವ್ರು ಇವರು ಫ್ರೆಂಡ್, ಅವ್ರ ಜೊತೆ ಹೋಗಿದ್ದಾರೆ. ಅವ್ನು ಇಲ್ಲಿ ಬಟ್ಟೆ ಶಾಪ್ ಅಲ್ಲಿ ಇರುವಾಗಲೇ ಹೇಳ್ತಿದ್ದಂತೆ ನನಗೆ ದೊಡ್ಡ ದೊಡ್ಡ ನೆಂಟ್ರುಗಳೇ ಇರೋದು ಅಂತ. ಇವನಿಗೆ ನೆಂಟ್ರುಗಳು ಈ ತರ ಮಾಡಿಬಿಟ್ಟು ಏನಾದ್ರು ಕರ್ಕೊಂಡು ಹೋಗಿರ್ತಾನೆ ಅಷ್ಟೇ. ಅವನ ಮೇಲೆ ನಮಗೆ. ಈಗ DNA ಟೆಸ್ಟ್ ಎಲ್ಲ ಕೊಟ್ಟಿದ್ದೀರಾ, ಆದ್ರ ಟೆಸ್ಟಿಂಗ್ ಎಲ್ಲ ಆದ್ಮೇಲೆ ನೀವು ಯಾವ ರೀತಿ ಹೋರಾಡಬೇಕು ಅನ್ಕೊಂಡಿದ್ದೀರಾ ಅಮ್ಮ? DNA ಟೆಸ್ಟ್ ಆದ ಮತ್ತೆ ಈಗ ಆ ರಿಪೋರ್ಟ್ ಬರಲಿ, ಅವ್ರ ರಿಪೋರ್ಟ್ ಕಳಿಸ್ಲೇಬೇಕಲ್ಲ. ಇಲ್ಲಿಂದ ತಗೊಂಡು ಹೋದ್ಮೇಲೆ ಏನಾದ್ರೂ ಒಂದು ನಮಗೆ ರಿಪೋರ್ಟ್ ಬೇಕಲ್ಲ. ಹೌದು. ನೀವೇನಾದ್ರೂ ಅಲ್ಲಿ ಪಾಕಿಸ್ತಾನ ಅಡ್ರೆಸ್ಗೆ ಏನಾದ್ರು ಲೆಟರ್ ಬರೆದಿದ್ರಾ ಈಗ ಲಾಯರ್ ಕಡೆಯಿಂದ? ನಾವು ಆ ಥರದಲ್ಲಿ ಏನಿಲ್ಲ. ಆದರೆ ಅದೇ ನಮ್ಮ ಇದರಲ್ಲೇ ಲೆಟ್ರ್ ಬರ್ದಕ್ಕೆ ಬೇಕು, ಅವರು ಕಳಿಸಿಕೊಟ್ಟಿರೋದು ನಮ್ಮ ಕ್ಯಾರಪ್ಪಲ್ಲಿ ಕಳಿಸಿರ್ತಾರಲ್ಲ. ಮತ್ತು ಡೈರೆಕ್ಟಾಗಿ ಲಾಯರ್ಗೆ ಇದು ಮಾಡೋಕ್ಕಾಗೋದಿಲ್ಲಲ್ಲ. PM ಕುಶಾಲಪ್ಪ ಅಂತೇಳಿ ಬರೆದು ಅವರ ಇದರಲ್ಲೇ ಈಗ ಲಾಯರ್ ಹೋರಾಡಬೇಕು, ಈ ಥರ ಮಗ ಇದ್ದಾನೆ, ಮಗನ ಇದು ಮಾಡಬೇಕು ಅಂತ. ಇವಾಗ ಲಾಯರ್ ಏನು ಹೇಳ್ತಾರೆ? ಇಲ್ಲ ಬಿಡುಗಡೆ ಆಗುತ್ತೆ ಅಂತ ಏನಾದ್ರು ಲಾಯರ್ ಅದೇ ಈಗ DNA ಈಗ ರಿಪೋರ್ಟ್ ಬರಬೇಕು ಅಂತೇಳಿ ಅವರು ಇದು ಮಾಡ್ತಾ ಇದ್ದಾರೆ. ಬಂದ ಮೇಲೆ ಬಿಡುಗಡೆ ಆಗಬಹುದು ಅಂತ ಏನಾದ್ರು? ಅದೇ ಬಂದ ಮೇಲೆ ಈಗ DNA ರಿಪೋರ್ಟ್ ನೋಡ್ಬೇಕೀಗ ನಮಗೆ ಮೊದಲಾಗಿ ರಿಪೋರ್ಟ್. ಅದಕ್ಕೆ ಆಗಿತ್ತಾನೆ ನಾವು ಎಷ್ಟು ಹೋರಾಡಿದ್ರು DNA ರಿಪೋರ್ಟ್ ನೋಡುವಂತ. ಈಗ ಅವನದೀಗ ರಿಪೋರ್ಟ್ ಅವನದು DNA ಬಂದಿದೆ ಅಂತೇಳಿ ಅದೊಂದು ಚೆಕಪ್ ಬೇಕಲ್ಲ. ಅದೇ ಮೇಯ್ನ್. ಈಗ ನಮ್ದೀಗ ಇಲ್ಲಿ ತಕೊಂಡೋಗಿ ಎಲ್ಲಿ ಮಾಡಿದ್ದಾರೆ ಏನು ಅಂತ ನಮ್ಗೆ ಯಾವ್ದು ಗೊತ್ತಾಗ್ಲಿಲ್ಲ. ಎಲ್ಲಿ ಹೋಗಿ ಕೊಟ್ಟಿದ್ದೀವಿ? ಇಲ್ಲಿ ಈಗ ಇದು ಮಡಿಕೇರಿ ಜನರಲ್ ಆಸ್ಪತ್ರೆ ಜಿಲ್ಲಾ ಆಸ್ಪತ್ರೆ ಮಡಿಕೇರಿ. KR ಪೊಲೀಸ್ ಸ್ಟೇಷನಿಂದ ಬಂದಿದ್ದು, ಮೈಸೂರಿಗೆ ಬಂದು ಅವರು ಸರ್ಕಲ್ ಇನ್ಸ್ಪೆಕ್ಟರ್ ಎಲ್ಲ ಬಂದೇ ತಗೊಂಡೋಗಿದ್ದು. ಸರ್ಕಾರನೇ ನಾವು ಇದು ಮಾಡ್ತಾ ಇದ್ದೇವೆ, ಆದಷ್ಟು ಬೇಗನೆ ಇದನ್ನು ಚುರುಕುಗೊಳಿಸ್ಬೇಕು ಅಂತ. ಇಷ್ಟವರೆಗೆ ನಾವು ಇದು ಮಾಡಿದೆ, ಕಾದು ಸೋತ್ ಕೂತಿದ್ದೇವೆ. ಹೌದು, ಮತ್ತೆ ಎಷ್ಟು ವರ್ಷ ಅಂತ ಕಾಯ್ತೀರಾ? ಕಾಯಕೋ ಒಂದು ಇತಿ ಮಿತಿ ಅನ್ನೋದು ಬೇಕಲ್ಲ. ಹೌದು. ಒಳ್ಳೆ ಯಾವುದೇ ಒಂದು ಅಧಿಕಾರಿ ಆಗಲಿ, ಒಂದು SP ಆಗಲಿ, ಒಂದು DC ಆಗಲಿ, ಒಂದು ಕೊಡಗು ಜಿಲ್ಲೆಯಲ್ಲಿ ಒಂದು ಒಳ್ಳೆ ಒಂದು ಸಬ್ ಇನ್ಸ್ಪೆಕ್ಟರ್ ಆಗಿ ಬರಲಿ, ಯಾವುದೇ ಒಂದು ಒಳ್ಳೆ ಅಧಿಕಾರಿಗಳು, ಒಂದು ತಹಸೀಲ್ದಾರ್ ಬರಲಿ, ಯಾವುದೇ ಒಂದು ಅಧಿಕಾರಿಗಳು
ಇಲ್ಲಿ ಬಂದಾಗ ಕೂಡಲೇ ಅವ್ರನ್ನ ತೇರ್ಗಡೆ ಮಾಡ್ತಾರೆ, ಬೇರೆ ಕಡೆಗೆ ಮಾಡ್ತಾರೆ. ಪ್ರತಿಯೊಬ್ಬರು ತಂದೆ ತಾಯಿಯರ ಕಷ್ಟ ನಷ್ಟಗಳು ಹಾಗೂ ಹೋಗುಗಳ ಬಗ್ಗೆ ಅಲ್ಲಿ ಕೂಲಂಕುಷವಾಗಿ ಪರಿಶೀಲನೆ ಮಾಡ್ತಾ ಇರುವಾಗ ಅವ್ರನ್ನ ಮತ್ತೊಂದು ಕಡೆಗೆ ವರ್ಗಾವಣೆ ಮಾಡಿದ್ರೆ ಮತ್ತು ಇನ್ನೊಂದು ಅಧಿಕಾರಿಗಳು ಬರ್ತಾರೆ, ಅವರಿಗೆ ಇದ್ರ ಬಗ್ಗೆ ಕೂಲಂಕುಷವಾಗಿ ಗೊತ್ತಿರೋದಿಲ್ಲ. ಪ್ರತಿಯೊಂದು ಸಬ್ ಇನ್ಸ್ಪೆಕ್ಟರ್ ಬಂದಾಗ ನಮ್ಮ ಒಂದು ಮನೆತನದಲ್ಲಿ ಈ ಥರ ಆಗಿದೆ ಸರ್, ಅದನ್ನು ಒಂದು ಕಾಫಿ ಓಪನ್ ಮಾಡಿಸ್ಬೇಕು, ಇದನ್ನು ಸರ್ಕಾರಕ್ಕೆ ಒಪ್ಪಿಸ್ಬೇಕು. ಈಗಾಗಲೇ ನೀವು ಹೇಳಿದಾಗೆ ಮೋದಿಜಿಯವರು 10 ವರ್ಷ ಆಯಿತು, ಮೂರನೇ ಇದರಲ್ಲಿ ಟರ್ಮಲ್ಲಿ ಬಂದಿದ್ದಾರೆ. ಈಗ ನಾನು ಹೇಳೋದು ಏನಂದರೆ ಇದನ್ನು ಪ್ರತಿಯೊಬ್ಬರು ಎಲ್ಲರೂ ಬಂದು ನೋಡಿ ಪ್ರತಿಯೊಂದು ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರಕ್ಕೆ ಈಗಲೇ ಎಲ್ಲ ಮನವಿ ಎಲ್ಲ ಮಾಡಿದ್ದಾರೆ. ಈಗಾಗಲೇ ಮೋದಿಜಿಯವರ ಕೈಗೆ ನೇರವಾಗಿ ತಲುಪೋದಂಥ ಲೆಟರ್ ಸಹ ಇವ್ರು ಮಾಡಿದ್ದಾರೆ. ಪ್ರಧಾನಮಂತ್ರಿ ಮೋದಿಜಿಯವರಿಗೆ ನಾನು ಕಳಿಸಿದ್ದೀನಿ ಅಂತ ಹೇಳೋದು ಒಂದು ರಿಸಿಪ್ಟ್ ಮಾತ್ರ ಇವ್ರಿಗೆ ಬಂದಿದೆ. ಮೋದಿಜಿಯವ್ರದ್ದು ಸೀಲ್ ಸಿಗ್ನೇಚರ್ ಆಗಿ ಯಾವುದೇ ಲೆಟರ್ ಇವರಿಗೆ ಬರಲಿಲ್ಲ. ಅಟ್ಲೀಸ್ಟ್ ನಾವೊಂದು ಲೆಟರ್ ಈ ತರ ಬಂದ್ ತಲುಪಿದೆ, ನಿಮ್ಗೆ ಈ ತರ ಅನ್ಯಾಯ ಆಗಿದೆ, ಅಟ್ಲೀಸ್ಟ್ ಇಲ್ಲ ನಾವು ಈ ತರ ಹುಡುಕಂತ ಪ್ರಯತ್ನ ಮಾಡ್ತೀವಿ ಅನ್ನೋದು ಗೊತ್ತಿಲ್ಲ. ಅಂದ್ರೆ ನಾನು ಅದೇ ಮೊದಲೇ ಹೇಳ್ದಂಗೆ ಇದೇ ಒಂದು ಶ್ರೀಮಂತ ವರ್ಗ ಆಗಿದ್ರೆ ಅಥವಾ ರಾಜಕಾರಣಿಗಳ ಮಕ್ಕಳಾಗಿದ್ರೆ ಅಥವಾ ಸೆಲೆಬ್ರಿಟಿ ಮಕ್ಕಳಾಗಿದ್ರೆ ಈ ಪರಿಸ್ಥಿತಿ ಇರ್ತಿರ್ಲಿಲ್ಲ. 18 ವರ್ಷ ಬೇಕಿರಲಿಲ್ಲ. 18 ವರ್ಷ ಆದ್ರೂ ಇನ್ನೂ ಇವಾಗ DNA ಟೆಸ್ಟ್ ಮಾಡಿಸಿದ್ದಾರೆ, ಆದರೂ ಅವ್ರಿಗೆ ಟೆಸ್ಟ್ ಹೋಗಿ ತಲುಪಿದ್ಯಾ, ನನ್ನ ಮಗನಿಂದ DNA ಟೆಸ್ಟ್ ಆಗಿದೆಯಾ ಅಥವಾ ನನ್ನ ಮಗನೇ ನಾವು ಅಂತ ಇನ್ನೂ ಕನ್ಫರ್ಮೇಷನ್ಗೆ ಆ DNA ಟೆಸ್ಟು ಕೂಡ ಬಂದಿಲ್ಲ. ಇದನ್ನು ಕಾಯ್ತಾ ಕೂತಿದ್ದಾರೆ. ಅದು 2015 ನೋಡಿ ಆಯಿತಾ. ಇದು ಪೇಪರ್ಲೆಲ್ಲ ಬಂದಿದೆ. ಪಾಕಿಸ್ತಾನದಲ್ಲಿ ಭಾರತೀಯ ರಮೇಶ್ ಎಂಬ ಯುವಕನ ಬಂಧನ ಅಂತ ಬಂದಿದೆ. ಇದು ಜೆರೆಕ್ಸ್. ಈ ಥರ ಪೇಪರಲ್ಲಿ ಬಂದಿದೆ, ಮೀಡಿಯಾಗಳಲ್ಲಿ ಬಂದಿದೆ, ಕೋರ್ಟಲ್ಲಿ ಕೇಸ್ ಕೂಡ ನಡೀತಾ ಇದೆ. ಡೆಲ್ಲಿ ತನಕ ಹೋಗಿ ಇವರಿಬ್ಬರು ಕೂಡ ಎಲ್ಲರ ಹತ್ರನೂ ಕೇಳ್ಕೊಂಡಿದ್ದಾರೆ. ಆದರೆ ಪ್ರಯೋಜನ ಏನೂ ಆಗಿಲ್ಲ. ಏನು ನೋಡಿ ಅವ್ರನ್ನ. ಅಮ್ಮ ಎಷ್ಟು ವಯಸ್ಸಮ್ಮ ನಿಮ್ಗೆ ಇವಾಗ? 68. ಅಪ್ಪಾಜಿ ನಿಮಗೆ 70. 68 ವರ್ಷ 70 ವರ್ಷದಲ್ಲಿ ಇವಾಗ ಮೊಮ್ಮಕ್ಕಳ ಜೊತೆ ಆಟ ಆಡ್ಕೊಂಡಿರ್ಬೇಕಾದ ವಯಸ್ಸು. ನೋಡಿದ್ರೆ ಕೋರ್ಟ್ ಸುತ್ಕೊಂಡಿದ್ದಾರೆ. ಸಂಬಂಧಪಟ್ಟವರು ಯಾರೇ ಆಗಿದ್ರು ಕೂಡ ಇದು ಸರ್ಕಾರದ ಮಟ್ಟದಲ್ಲಿ ಒಂದು ಚರ್ಚೆ ಆಗಬೇಕಾಗಿರೋ ವಿಷಯ. ಭಾರತದ ಒಬ್ಬ ಹುಡುಗ, ಅದು ಕೊಡಗು ಜಿಲ್ಲೆಯ ಒಬ್ಬ ಹುಡುಗ ಪಾಕಿಸ್ತಾನದಲ್ಲಿ ಸೆರೆಯಾಗಿದ್ದಾನೆ ಅಂತ ಅವ್ರ ಮಗನ್ನ ಸೇರಿಸಿ ನೊಂದ ಜೀವಗಳಿಗೆ ಕೊನೆಯಲ್ಲಿ ಆಸರೆಯಾಗಿ ಮಗ ಇರಲಿ ಅನ್ನೋದು ನಮ್ಮ ಒಂದು ಬೇಡಿಕೆ. ಜನ ನೋಡ್ತಾ ಇದ್ದಾರೆ. ಸರ್ಕಾರಕ್ಕೆ, ಜನಗಳಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ ಅಮ್ಮ? ಜನತೆ ನಮಗೆ ಸಹಕಾರ ಮಾಡಬೇಕು, ಸರ್ಕಾರನೂ ಸಹಕಾರ ಮಾಡಬೇಕು, ಜನರನ್ನು ಸಹಕಾರ ಮಾಡಬೇಕು, ಅಷ್ಟೇ ನಾವು ಕೇಳ್ತಾ ಇದ್ದೀವಿ. ಅಷ್ಟೇ. ನಿಮ್ಮ ಮಗ ನಿಮಗೆ ಸೇರಬೇಕು. ಅಪ್ಪಾಜಿ ನೀವೇನು ಹೇಳಕ್ಕೆ ಇಷ್ಟಪಡ್ತೀರಿ? ಆದಷ್ಟು ಬೇಗ ನನ್ನ ಮಗ ಸ್ಟೇಟ್ ಗೌರ್ಮೆಂಟ್ ಮತ್ತು ಸೆಂಟ್ರಲ್ ಗೌರ್ಮೆಂಟ್ ಸೇರಿಬಿಟ್ಟು ಆದಷ್ಟು ಬೇಗ ನನ್ನ ಮಗನ ತರಿಸ್ಕೊಡ್ಬೇಕು. ಅಷ್ಟೇ. ನಿಮಗೆ ನಿಮ್ಮ ಮಗ ಬೇಕು. ಸರಿ, ಇನ್ನು ಮುಖನೇ ನೋಡಿಲ್ಲ. 18 ವರ್ಷದಲ್ಲಿ ಓದಂಥ ಹುಡುಗನ ಮುಖನೇ ನೋಡಿಲ್ಲ ಅಂದರೆ ಎಂಥ ನೋವು ಅಂತ. ಇದು ಎಲ್ಲರ ಜೊತೆ ನಾವು ಮಾತಾಡಿ ಅವರು ಸುಸ್ತಾಗ್ಬಿಟ್ಟಿದ್ದಾರೆ. ಈಗ ಎಲ್ಲರೂ ಬರ್ತಾರೆ, ಸಾಮಾನ್ಯವಾಗಿ ಬರ್ತಾರೆ, ವಿಡಿಯೋ ಮಾಡ್ತಾರೆ, ಹೋಗ್ತಾರೆ. ಅದಷ್ಟೇ ಆಗಬಾರದು. ಜನಗಳು ನೀವು ನೋಡ್ತಾ ಇದ್ದೀರಾ, ಇಂದಂಥ ನೊಂದ ಕುಟುಂಬಗಳಿಗೆ ಆಸರೆ ಆಗಬೇಕು. ಜನ ಇದನ್ನು ಹೆಚ್ಚು ನೋಡಿ ಶೇರ್ ಮಾಡಿ ಇದು ಸರ್ಕಾರದ ಮಟ್ಟಕ್ಕೆ ಹೋಗಿ ನಮ್ಮ ಮೋದಿಜಿಯವರು ಹೊರಗೆ ಅಲ್ಲಿನ ಸರ್ಕಾರ ಜೊತೆ ಮಾತಾಡಿ ಅವರ ಮಗ ಅವರ ಮಡಿಲನ್ನ ಸೇರುವಂತ ಆಗಲಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಎಲ್ರಿಗೂ ಧನ್ಯವಾದಗಳು.